ಜಿನದಿನ್ ಜಿದಾನ್, ರೊಬರ್ಟೋ ಕಾರ್ಲೋಸ್, ರೊನಾಲ್ಡೋ ನಜಾರಿಯೋ, ಡೇವಿಡ್ ಬೆಕಮ್ ಇವ್ರು ಯಾರು ನಮ್ ಜೊತೆ ಇರ್ತಾನೆ ಇರ್ಲಿಲ್ಲ ಈ ಮಿಸ್ಟೇಕ್ ಏನಾದ್ರು ನಿಜ ಆಗಿದ್ರೆ. ಏನು ಅಂತ ಹೇಳ್ತೀನಿ, ಈ ವಿಡಿಯೋ ಎಂಡ್ ವರ್ಗು ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. 2004 ಪ್ರೀ ಸೀಸನ್ ಫ್ರೆಂಡ್ಲಿ ಇರುತ್ತೆ ಟೋಕಿಯೋದಲ್ಲಿ. ಅದಕ್ಕೋಸ್ಕರ ಇವರು ಪ್ರೈವೇಟ್ ಜೆಟ್ ಅಲ್ಲಿ ಮಡ್ರಿಡ್ ಇಂದ ಟೋಕಿಯೋಗೆ ಟ್ರಾವೆಲ್ ಮಾಡ್ತಾರೆ ಥ್ರೂ ದ ಫ್ಲೈಟ್. ಈ ಪ್ಲೇನ್ ಕಜಕಿಸ್ತಾನ ಮೌಂಟೇನ್ ಮೇಲೆ ಹೋಗೋ ಟೈಮ್ ಅಲ್ಲಿ ಒಂದು ಎಮರ್ಜೆನ್ಸಿ ಅಲರ್ಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಸೆಕೆಂಡ್ ಇಂಜಿನ್ ಗೆ ಬೆಂಕಿ ಹತ್ಕೊಂಡಿದೆ ಅಂತ. ಅದಕ್ಕೋಸ್ಕರ ಪೈಲಟ್ ಇಮಿಡಿಯೇಟ್ಲಿ ಸೆಕೆಂಡ್ ಇಂಜಿನ್ ಆಫ್ ಮಾಡ್ತಾರೆ. ಅಂಡ್ ಆಲ್ಸೋ ಎಮರ್ಜೆನ್ಸಿ ಲ್ಯಾಂಡಿಂಗ್ ಕೂಡ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಪೈಲಟ್ ನಿಯರ್ ಬೈ ಎಲ್ಲಿ ಲ್ಯಾಂಡಿಂಗ್ ಏರಿಯಾ ಇರುತ್ತೋ ಅದನ್ನ ಹುಡುಕ್ತಾರೆ. ನಿಯರ್ ಬೈ ಮಿಲಿಟರಿ ಬೇಸ್ ಸಿಗುತ್ತೆ, ಅದಕ್ಕೋಸ್ಕರ ಅಲ್ಲಿ ಲ್ಯಾಂಡ್ ಮಾಡ್ತಾರೆ. ಪ್ಲೇನ್ ಲ್ಯಾಂಡ್ ಆಗಿದ್ ನೆಕ್ಸ್ಟ್ ಮೂಮೆಂಟ್ ಪ್ಲೇಯರ್ಸ್ ಎಲ್ಲ ಅಲ್ಲಿಂದ ಓಡೋಗ್ತಾರೆ, ಅವ್ರ ಬಟ್ಟೆ ಎಲ್ಲ ಬಿಟ್ಬಿಟ್ಟು. ಬಿಕಾಸ್ ಅವ್ರು ಅನ್ಕೊಂಡಿರ್ತಾರೆ ಆ ಫ್ಲೈಟ್ ಎಕ್ಸ್ಪ್ಲೋಡ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಭಯ ಬಿದ್ಕೊಂಡು ಓಪನ್ ಏರಿಯಾಗೆ ಓಡೋಗ್ಬಿಡ್ತಾರೆ. ಬಟ್ ಇದ್ರಲ್ಲಿ ರಿಡಿಕ್ಯುಲಸ್ ಟ್ವಿಸ್ಟ್ ಏನಂದ್ರೆ, ಅಲ್ಲೇ ಇರೋ ಲೋಕಲ್ ಮಿಲಿಟರಿ ಮೆಕ್ಯಾನಿಸ್ಟ್ ಅವರು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇದು ಜಸ್ಟ್ ಕಾಕ್ಪಿಟ್ ಅಲ್ಲಿ ಫಾಲ್ಟ್ ಮೈಕ್ರೋಚಿಪ್ ನ ಪ್ರಾಬ್ಲಮ್ ಇಂದ ಈ ತರ ಆಗಿದೆ, ಮಾಲ್ ಫಂಕ್ಷನ್ ಆಗಿ ರಾಂಗ್ ಮಿಸ್ಟೇಕ್ ಆಗಿ ಸೈರನ್ ಹೊಡೆದಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಏನೋ ಇನ್ನೊಂದು ರೆಸ್ಕ್ಯೂ ಪ್ಲೇನ್ ಬಂದು ಇವ್ರನ್ನ ಮತ್ತೆ ಟೋಕಿಯೋಗೆ ತಗೊಂಡೋಗಿ ಮ್ಯಾಚ್ ಏನೋ ಮುಗಿಸ್ಕೊಂಡ್ ಬರ್ತಾರೆ. ಬಟ್ ಇದು ಮಾತ್ರ ರಿಡಿಕ್ಯುಲಸ್ ಮೂಮೆಂಟ್ ಮಾತ್ರ ಆ ಪ್ಲೇಯರ್ಸ್ಗೆ. ಬಿಕಾಸ್ ಇವರೆಲ್ಲ ಗ್ಯಾಲಾಕ್ಟಿಕೋಸ್ ಸೈನಿಂಗ್ಸ್, ಇವ್ರಿಗೆ ಏನಾದ್ರು ಈ ತರ ಆಗ್ಬಿಟ್ಟಿದ್ರೆ ಲಿಟ್ರಲಿ ಫುಟ್ಬಾಲ್ ಹಿಸ್ಟ್ರಿಯಲ್ಲೇ ಮೋಸ್ಟ್ ಟ್ರಾಜಿಡಿ ಮೂಮೆಂಟ್ ಆಗಿರೋದು ಇದು. ಸೊ ನಿಮ್ಗೆ ಏನಿಸ್ತು ಈ ಸ್ಟೋರಿ ಕೇಳಿ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ, ಅಂಡ್ ಫಾಲೋ ಮಾಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ.